ಸಂತೋಷದ ವಿಷಯ ಏನಂದರೆ, ನಾವು ಏನು ಈ ಮಳೆಯಿಂದ ಮನೆಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ನಗರಸಭೆಯಿಂದ 20,000 ರೂಪಾಯಿ ಕೊಡ್ತಿದ್ವಿ. ನಮ್ಮ ಇಂಡಿಯಾದಿಂದ 1,20,000 ಕೊಡ್ತೀವಿ ಅಂತ ಹೇಳಿದಾಗ ಜನಮಾನ್ಯ ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ರು. ಸರ್, 1,2 ಲಕ್ಷ ತರೋದು ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಸಾಹೇಬರು ಮನಕಲ್ಲಿ ಕೇಳ್ತಾ ಇದ್ರು. ನೋಡಮ್ಮ, ನಾವೆಲ್ಲ ಮಾತಾಡಿದ್ದೀವಿ, 5 ಲಕ್ಷ ಕೊಡಬೇಕು ಅಂತ ಹೇಳಿದ್ದೀವಿ, ಏನಾದ್ರು ನೋಡೋಣ, ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ತುರ್ತಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ವಿ. ಅದೇ ಇವತ್ತು ಬಳ್ಳಾರಿಯಿಂದ 1ನೇ ತಾರೀಕು ಮೊನ್ನೆ ಒಂದು ಆದೇಶ ಆಗಿದೆ ಸರ್ಕಾರದಿಂದ. ಗ್ರಾಮಾಂತರ ಸದ್ಯದ ಮಟ್ಟಿಗೆ ಗ್ರಾಮಾಂತರಗಳಲ್ಲಿ ಎಸ್ಸಿಗಳಾದರೆ 120 ಪ್ಲಸ್ 1.5 ಗ್ರಾಮಾಂತರದಲ್ಲಿ, ಜನರಲ್ಲಾದರೆ 120 2,40,000 ರೂಪಾಯಿನ ಸರ್ಕಾರ ಮನೆ ಕೊಡ್ತದೆ. ಸಂಪೂರ್ಣ ಹಾನಿಯಾದರೆ ಅದಕ್ಕೆ 5,40,000 ಕೊಡ್ತದೆ. ಮತ್ತು ಟೌನಲ್ಲಿ ನಮಗಿರೋ ರಾಜಧಾನಿ ವಸಂತರ ಪ್ರಶ್ನೆ ಇನ್ನೂ ಆರ್ಡರ್ ಆಗಿದೆ ಸರ್, ಅವರು ಸಹ ಇದೇ ಥರ ಇದು ಹೆಚ್ಚಿನ ಆದೇಶ ಮಾಡ್ತಾರೆ. ನಾನು ನನ್ನ ಸಮಸ್ತ ಸಾಗರ ತಾಲೂಕಿನ ಜನ ಎಲ್ಲ ಅಧಿಕಾರಿಗಳು ಪರವಾಗಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಪಾಲ್ಗೊಂಡಂಥ ಅವರು ಜನತೆ ಪರವಾಗಿ ಮತ್ತು ಅಧಿಕಾರಿ ಪರವಾಗಿ ಸಾಹೇಬರ ಪರವಾಗಿ ನಾನು ಅಭಿನಂದನೆ ಇವರಿಗೆ ಎಲ್ಲರ ಪರವಾಗಿ ಸಂಸ್ಥೆ ಹಾಗೂ ತಹಶೀಲ್ದಾರರಿಗೆ ಮತ್ತು ಇಲ್ಲಿ ನಡೆಸಿರುವಂಥ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಮಾಧ್ಯಮಕ್ಕೂ ವಂದನಾ ಪಡೆಯಲು ಸಂಸ್ಥೆ ಇದು. ಒಂದು ಸಂತೋಷ ಅಂತ ಹೇಳಿದ್ರೆ, ಅಲ್ಲಿ ಯಾರು ಮಾತಾಡ್ಬೇಡ್ರಿ. ಒಂದು ಸಂತೋಷ ಅಂತ ಹೇಳಿದ್ರೆ, ಅನಧಿಕೃತವಾದಂಥ ಮನೆಗಳಿಗೂ ಸಹ ಸರ್ಕಾರ 1 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ. ಜೊತೆಗೆ ಮನೆ ಬಿದ್ದ ತಕ್ಷಣ ಸಣ್ಣ ಪರಿಹಾರವಾಗಿ ಪಾತ್ರೆಗಳು ಅಥವಾ ಬಟ್ಟೆಗಳು ಹೋಗಿದ್ರೆ, ಬಟ್ಟೆ ಹೋದರೆ 2,500, ಪಾತ್ರೆಗಳನ್ನು ಹೋದರೆ 2,500 ಕೊಡಲಿಕ್ಕೆ ಅದಕ್ಕೂ ಸಹ ಆದ್ಯತೆಯನ್ನು ಸರ್ಕಾರ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೆ ಈ ಸರಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅದರಿಂದ ಭಾಳ ನೋವಾಗಿತ್ತು ನಮಗೆ. ಆ ಮನೆ ಹೋದಾಗ ಕೊಡೋಕ್ಕಾಗಲ್ಲ ಅಂದಾಗ ಅವ್ರು ಅಳ್ತಾ ಇದ್ರು, ಸರ್ ಹೆಂಗೆ ಮಾಡೋದು ಸರ್, ನಮ್ಮ ಪರಿಸ್ಥಿತಿ ಹೆಂಗಿದೆ, ನಮ್ಮ ಬದುಕೋದು ಹೆಂಗೆ ಅಂತಿದ್ರಲ್ಲ. ಈಗ ನನಗೆ ನೆಮ್ಮದಿ ಬಂತು ಸರ್. ಅಂಥ ಒಂದು ಕಷ್ಟ ಕಾಲದಲ್ಲೂ ಸರ್ಕಾರ ಈ 1 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಂದರ್ಭದಲ್ಲಿ ಖುಷಿಯಾಗಿದೆ. ಒಂದು ಎರಡನೇದು, ಇವತ್ತಿನ ನಮ್ಮ ಪ್ರಗತಿ ಪರಿಶೀಲನೆ ಇದರಲ್ಲಿ ಈಗಾಗಲೇ ಎಲ್ಲರಿಗೂ ಇದು ಮಾಡೋದಂತೆ ಎಲ್ಲ ಭಾಗದ ಅಧಿಕಾರಿಗಳನ್ನು ನಾವು ಹೇಳಿದಿಷ್ಟೇ, ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟು ಸಹ ಮಾಹಿತಿಗಳ ಮೂಲಕ ನಮ್ಗೆ ಕೊಡಬೇಕು. ಅದನ್ನು ನಾವು ವರದಿ ಕಳಿಸ್ಬೇಕು. ಇಲ್ಲಿಂದ DC ಹೋಗ್ಬೇಕು, DC ಮಂತ್ರಿಗಳು ಹೋಗಬೇಕು, ಮಂತ್ರಿ ಎಲ್ಲ ಪ್ರತಿಯೊಂದು ಇಲಾಖೆಯ ಮಂತ್ರಿಗಳಿಗೆ ತಲುಪುವಂಥದ್ದು ಆಗಬೇಕಾಗಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ಪರಿಹಾರವನ್ನು ಕೊಡುವಂಥ ಕೆಲಸದಲ್ಲಿ ನಾವು ಮಾಡಬೇಕಂತ ಕೆಲಸ ನಾವು ಮಾಡಿದ್ದೀವಿ. ಬಹುಶಃ ಎಲ್ಲ ಅಧಿಕಾರಿಗಳು ಸಹ ಸಮರ್ಥವಾಗಿ ತಮ್ಮ ವ್ಯಾಪ್ತಿಯ ಎಲ್ಲ ಇದನ್ನು ಈಗಾಗಲೇ ಮಂಡಿಸ್ತಾ ಇದ್ದಾರೆ. ಪಂಚಾಯತ್ಗೆ PDOಗಳಿಗೆ ಮತ್ತು ಎಲ್ಲ VAಗಳಿಗೂ ಹೇಳಿದ್ದೀವಿ. ನಾನು ಹೋದಾಗ ಇವತ್ತು 2-3 ಪಂಚಾಯತ್ಗೆ ಹೋಗಿದ್ದೆ. ಎಲ್ಲ ಪಂಚಾಯತಿಯಲ್ಲಿ ಬುಕ್ಲೆಟ್ ಎಲ್ಲ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಅದೇ ಥರ ವರದಿಯನ್ನು ನಾವು ಎಲ್ರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೆ. ಆಯಿತಾ? ಎಲ್ಲಿ ನಾನು ಸಹ ಭೇಟಿ ಕೊಟ್ಟಿದ್ದೀನಿ. ಪ್ರತಿ ಹೋಬಳಿಯ ಎಲ್ಲ ಕಡೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೋದರೆ ರಾತ್ರಿವರೆಗೂ ನಾನು ಬಿಡೋದಿಲ್ಲ. ಹೋಗಿ ವೈಯಕ್ತಿಕವಾಗಿ ಸಹ ನಾನು ಮನೆ ಬಿದ್ದವರಿಗೆ 10,000 5,000 ರೂಪಾಯಿ ಕೊಡ್ತಾ ಬಂದಿದ್ದೀನಿ. ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ, ತಾಲೂಕಿನ ಜನರಿಗೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನಾವು ಬಂದಿದ್ದೀವಿ ಇಲ್ಲಿವರೆಗೆ. ಹಾಗಾಗಿ ಇವತ್ತು ನಿನ್ನೆ ಮತ್ತೆ ಜಾಸ್ತಿ ಆಗಿದೆ ಮಳೆ. ನಮಗೆ ಭಯ ಆಗ್ತದೆ, ಮತ್ತೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಏನಾಗುತ್ತೋ ಅಂತ ಭಯ ಆಗುತ್ತೆ. ಯಾಕಂದರೆ ಅವರ ಪರಿಸ್ಥಿತಿ ಹೆಂಗಿದೆ ಅಲ್ಲಿಯ. ಯಾಕಂದರೆ ತಕ್ಷಣ ಅಂದರೆ ನಬಾರಂತ ಬಿದ್ದೋಗ್ಬಿಟ್ಟಿರುತ್ತೆ ಮನೆಗಳು. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಮಲಗಿರ್ತಾರೆ. ಪ್ರಾಣಹಾನಿ ಎಲ್ಲೂ ಆಗಿಲ್ಲ. ಒಂದು ಜಾನುವಾರು ಸತ್ತೋಗಿದ್ದು ಬಿಟ್ಟರೆ, 2 ಜಾನುವಾರು ತೀರ್ಕೊಂಡಿದ್ದು ಬಿಟ್ಟರೆ ಎಲ್ಲೂ ನಮಗೆ ಪ್ರಾಣಹಾನಿ ಬಗ್ಗೆ ಇದಾಗಿಲ್ಲ. ಅದು ನಮಗೊಂದು ಸಂತೋಷ ಆಗಿದೆ. ಆ ಥರ ಆಗಬಾರ್ದು, ದೇವ್ರ ದಯೆಯಿಂದ ಆ ಥರ ಎಲ್ಲೂ ಆಗಬಾರ್ದು ಅನ್ನೋದು ನಾನು ತಿಳ್ಕೊಳ್ತೀನಿ. ಸರ್, ಈಗ ಟೋಟಲ್ ಹಾನಿಯಾಗಿದೆ. ಅದರಲ್ಲಿ 49 ನಮ್ಮ ನಗರಸಭೆಯಲ್ಲಾಗಿದೆ, ಸಿಟಿಯಲ್ಲಾದರೆ ಅದರ 51 ಚಿಲ್ಲರೆ ರೂರಲ್ ಆಗಿದೆ.
ಅದೇ, ಏನಂದ್ರೆ ಹೊಸ ಸರ್ಕಾರ ಇವತ್ತು ಒಂದು ಸರ್ಕಾರ ಒಂದು ಆಡಳಿಸಿದ್ದೇನೆ. ಯಾವ ಅನಧಿಕೃತ ಮನೆಗಳಿದ್ದಾವೆ ಅವ್ರು ₹1 ಕೊಡಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ನಮ್ಮ ಸರ್ಕಾರ ಆದೇಶ ಮಾಡಿದ್ರೆ ಅವ್ರಿಗೆ 1 ಲಕ್ಷ ಕೊಡ್ಬೇಕಂತ ಆದೇಶ ಮಾಡಿದೆ. ಹಾಗಾಗಿ ನಿಮ್ಗೆ ಬಹಳ ಖುಷಿಯಾಗಿರೋದು ಅದೇ ನಿಮಗೆ. ಯಾಕಂದ್ರೆ ಕಣ್ಣೀರಾಗ್ತಾ ಇದ್ದಾರೆ ಜನ, ಏನು ಅಲ್ಲಿ ಹೋದ್ರೆ ಏನು ಕೊಡಕ್ಕಾಗಲ್ಲ ಅಂತ ಅರ್ಥ ಇದ್ರು. ನಾನು ಹೇಳಮ್ಮ ಈ ತರ ಮಾಡಕ್ ಬರೋದಲ್ಲ, ನಮ್ಮ ಸರ್ಕಾರದ ದುಡ್ಡು ಕೊಡಕ್ಕಾಗಲ್ಲ, ಬರಲ್ಲ ಅಂತ ಹೇಳಿದ್ರೆ ನಾನು ಹಿಂದೇನೆ ಅದೇ ಕೇಳ್ತಾ ಇದ್ದೆ. ದೇವ್ರ ದಯೆಯಿಂದ ಹಿಂದೆ ನಿಮ್ಮ ಇದರಲ್ಲಿ ಯೋಗದಲ್ಲಿ ಅದೇ ಹೇಳ್ತೇನೆ, ದೇವ್ರ ದಯೆಯಿಂದ ಅನಧಿಕೃತ ಮನೆಗಳಿಗೂ ದುಡ್ಡು ಕೊಟ್ಟಿದ್ರೆ ಸಾಕಾಯ್ತು. ಅದರೊಳಗೆ ಬೆಳಿಗ್ಗೆ ಹಿಂಗೆ ತಂದು ನೋಡ್ತೀನಿ, ಅದೇನೇ ಬಂದಿದೆ ನನಗೆ. ಅದೇ ಒಂದು ಖುಷಿಯಾಗಿದೆ, ಅದಾಗಿದೆ. ಹಾಗಾಗಿ ಸಮಸ್ಯೆಗಳನ್ನ ಬಗ್ಗೆ ಈಗ ಅಧಿಕೃತ ಮನೆಗೆ 1,20,000 ಸಿಗ್ತಾ ಇತ್ತು, ಈಗ 2,40,000 ಸಿಗುತ್ತೆ. ಈಗ ಅದು ಒಂದು ದೊಡ್ಡ ವಿಚಾರ. ನಾವು ಅದೇ ಹೇಳ್ತೇವೆ, 1,20,000 ಏನಪ್ಪ ಅಂತ ಹೇಳ್ತಿದ್ವಲ್ಲ, ಈಗ 2,40,000 ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಬಟ್ಟೆ ಹಾಳಾದ್ರೆ 2,500,000, ಪಾತ್ರೆ ಹಾಳಾದ್ರೆ 2,500,000, 5,000 ಎಷ್ಟೋ ಕೊಡ್ತಾರೆ. ನಗರಸಭೆಯಿಂದ 20,000 ನಗರಸಭೆಗೆ ಮತ್ತೆ 20,000 ಕೊಡ್ತೇವೆ. 50,000. ಆದ್ರೆ ಪಾತ್ರೆಯಿಂದ ಹಾಳಾಗಿರೋದಕ್ಕೆ 6,500 ಕೊಡ್ತಿದ್ವಿ. ಈಗ 50,000 ಕೊಡ್ತಾ ಇದ್ದೀವಿ. ಟೋಟಲ್ 50,000 ಕೊಡ್ತಾ ಇದ್ದೀವಿ. ಅಂದ್ರೆ ಈ ಸೇವೆ ಕೊಟ್ಟಂತ ಇದರಲ್ಲಿ ಮುಖ್ಯಮಂತ್ರಿ ಕೊಟ್ಟಂತ ಸರ್ಕಾರದ ಯೋಜನೆ ಬಹಳ ಚೆನ್ನಾಗಿದೆ. ಏನು 5 ಲಕ್ಷ ರೂಪಾಯಿ ಹಿಂದೆ ಬಿಜೆಪಿ ಸರ್ಕಾರ ಇಟ್ಟಿದ್ರು, ಅದು ವೇಸ್ಟ್. ಅದು 5 ಲಕ್ಷ ಕೊಟ್ಟೇ ಇಲ್ಲ, 1 ಲಕ್ಷ ಕೊಟ್ಟರು. ಯಾಕಂದ್ರೆ ಅರುಣಗೂಡಲ್ಲಿ ಇಡೀ ಊರಲ್ಲಿ ಅರ್ಧ ಮನೆಗಳೇ ಬಿದ್ದೋದ್ರು. ಆ ಪಾಪ ಅವರು ಏನೋ ಸಾಲ ಮಾಡಿ ಮನೆ ಕಟ್ಸ್ಕೊಂಡ್ರು, 5 ಲಕ್ಷ ರೂಪಾಯಿ ಸಿಗುತ್ತೆ. ಆದ್ರೆ ಅಲ್ಲಿ ಕೊಟ್ಟಿರೋದು 1 ಲಕ್ಷ. ಕಣ್ಣೀರು ಹಾಕಿದ್ರು ನಾನು ಹೋದಾಗ. ಹಂಗೆ ಆ ಥರ ಆಗೋದು ಬೇಡ. ಇವತ್ತು ನಮ್ಮ ಸರ್ಕಾರ ಕೊಡ್ತಿರೋ ಚೆನ್ನಾಗಿದೆ. ಅದಕ್ಕೆ ಅನಧಿಕೃತಕ್ಕೆ 1 ಚಿಲ್ಲರೆ, ಅಧಿಕೃತ ಇರೋಕ್ಕೆ 2,40. ಇನ್ನೇನು ಕಮ್ಮಿ ಅಮೌಂಟ್ ಎಲ್ಲ ಚೆನ್ನಾಗಿದೆ ಅಂತ ಸರ್ಕಾರ ಚೆನ್ನಾಗಿದೆ. ಇನ್ನೂ ಬೇಕಾದ್ರೆ ಜಾಸ್ತಿ ಕೊಟ್ಟರೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗೆ, ನಮ್ಮ ಸರ್ಕಾರ. ಥ್ಯಾಂಕ್ ಯು ವೆರಿ ಮಚ್.